ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, SJF ಮೇಲೆ. ಸೊ SJF ಮೇಜರ್ ಆಗಿ ಯಾವ್ದು ಅಂಡರ್ ಬರುತ್ತೆ? ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಅಂಡರ್, ಸರಿನಾ? ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಅಂಡರ್ ಬರ್ತಾ ಹೋಗುತ್ತೆ. ಸೊ ಮೇಜರ್ ಆಗಿ ನಮಗೆ CPU ಶೆಡ್ಯೂಲಿಂಗ್ ಅಲ್ಲಿ 2 ಟೈಪ್ ಮಾತ್ರ ಬರೋದು, ಒಂದು ನಾನ್ ಪ್ರಿಯಂಪ್ಟಿವ್, ಇನ್ನೊಂದು ಪ್ರಿಯಂಪ್ಟಿವ್ ಅಂತ. ನಾನ್ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತಂದ್ರೆ ಆ ಒಂದು ಪ್ರೋಸೆಸ್ ಫುಲ್ ಎಕ್ಸಿಕ್ಯೂಟ್ ಆಗಬೇಕು, ಆಮೇಲೆ ಮಾತ್ರ ನಾನು ಬೇರೆ ಒಂದು ಪ್ರೋಸೆಸ್ಗೆ ಆ CPU ನ ಅಲೋಕೇಟ್ ಮಾಡಕ್ ಆಗೋದು, ಇಲ್ಲ ಅಂತಂದ್ರೆ ಆಗಲ್ಲ, ಸರಿನಾ? ಈಗ ಫಾರ್ ಎಕ್ಸಾಂಪಲ್ ಪ್ರೋಸೆಸ್ P1 ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ 10 ನಿಮಿಷ ಬೇಕು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ. ಅದು 10 ನಿಮಿಷನೂ ಕೂಡ ಫುಲ್ ಎಕ್ಸಿಕ್ಯೂಟ್ ಆದ್ಮೇಲೆ ನಾನು ಬೇರೆ ಒಂದು ಪ್ರೋಸೆಸ್ಗೆ CPU ನ ಅಲೋಕೇಟ್ ಮಾಡ್ತಾ ಹೋಗ್ತೀನಿ. ಆದ್ರೆ ಇದ್ರ ಉಲ್ಟಾ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ ಅಂತಂದ್ರೆ, ಏನಾದ್ರೂ ಕೂಡ ಫಾರ್ ಎಕ್ಸಾಂಪಲ್ ಟೈಮ್ ಕ್ವಾಂಟಮ್ 3 ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ಅದು ಮ್ಯಾಕ್ಸಿಮಮ್ 3 ನಿಮಿಷ ಮಾತ್ರ ರನ್ ಆಗಕ್ಕಾಗೋದು. ಅದು ಎಷ್ಟೇ ನಿಮಿಷ ಬೇಕಿರ್ಲಿ, ಈಗ 10 ಮಿನಿಟ್ಸ್ ಬೇಕು, ಮ್ಯಾಕ್ಸಿಮಮ್ 3 ಅಂತ ಕೊಟ್ಟಿರ್ತಾರೆ, ಮ್ಯಾಕ್ಸಿಮಮ್ ಕ್ವಾಂಟಮ್ ವಿಲ್ ಬಿ ಈಕ್ವಲ್ ಟು 3 ಅಂತ. ಅವಾಗ 1 ಮಿನಿಟ್ ರನ್ ಮಾಡ್ಬೋದು, 2 ಮಿನಿಟ್ ರನ್ ಮಾಡ್ಬೋದು, ಮ್ಯಾಕ್ಸಿಮಮ್ 3 ಮಿನಿಟ್. ಆಮೇಲೆ ನಾನು CPU ನ ಸ್ವಿಚ್ ಮಾಡಬೇಕು, ಅಂದ್ರೆ ಬೇರೆ ಪ್ರೋಸೆಸ್ಗೆ ಅಲೋಕೇಟ್ ಮಾಡ್ಬೇಕಾಗತ್ತೆ. ಇದರಲ್ಲಿ 10ರಲ್ಲಿ 3 ಆದ್ರೆಷ್ಟು, ಇನ್ನು 7 ನಿಮಿಷದ ಕೆಲಸ ಬಾಕಿ ಇದ್ರೂ ಕೂಡ ನಾನು ಏನು ಮಾಡೋಕ್ಕಲ್ಲ, ಬೇರೆ ಒಂದು ಪ್ರೋಸೆಸ್ಗೆ CPU ನ ಅಲೋಕೇಟ್ ಮಾಡಬೇಕು. ಬಟ್ ನಾನ್ ಪ್ರಿಯಂಪ್ಟಿವ್ ಅಲ್ಲಿ ಏನು, ಒಂದು ಸಲ ಎಕ್ಸಿಕ್ಯೂಟ್ ಆಗೋಕ್ಕೆ ಶುರು ಆದ್ರೆ ಆ ಒಂದು ಪ್ರೋಸೆಸ್ ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಬೇರೆ ಒಂದು ಪ್ರೋಸೆಸ್ಗೆ CPU ನ ಕೊಡಬಾರ್ದು, ಸರಿನಾ? ಎಸ್. ಸೊ ಈಗ SJF ಪ್ರಾಬ್ಲಮ್ ಆಗಲಿ ಯಾವುದೇ ಒಂದು ಪ್ರಾಬ್ಲಮ್ ಆಗಲಿ, ಫಸ್ಟ್ ನಾವು ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡ್ಕೋಬೇಕು. ಆ ಕಂಪ್ಲೀಷನ್ ಟೈಮ್ ಅನ್ನ ಇಟ್ಕೊಂಡು ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಬಹುದು, ಟರ್ನ್ ಅರೌಂಡ್ ಟೈಮ್ ಅನ್ನ ಇಟ್ಕೊಂಡು ನಾವು ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಬಹುದು. ನಮಗೆ ಮೇಜರ್ ಆಗಿ ಯಾವುದೇ ಒಂದು ಎಕ್ಸಾಮ್ ಇದ್ರೂ ಕೂಡ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕೇಳ್ತಾರೆ, ಇಲ್ಲ ಅಂತಂದ್ರೆ ಆವರೇಜ್ ವೇಟಿಂಗ್ ಟೈಮ್ ಅನ್ನ ಕೇಳ್ತಾರೆ, ಸರಿನಾ? ಎರಡನ್ನೂ ಕೂಡ ಕೇಳ್ಬೋದು. ಯಾವ್ದ್ರಲ್ಲಿ ಯಾವುದೇ ಒಂದು ಎಕ್ಸಾಮು CPU ಶೆಡ್ಯೂಲಿಂಗ್ ಪ್ರಾಬ್ಲಮ್ ಅಂಡರ್ ಏನಾದ್ರೂ ಬಂದ್ರೆ ನಮಗೆ ಆವರೇಜ್ ವೇಟಿಂಗ್ ಅಥವಾ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಮಾತ್ರ ಕೇಳೋದು. ಸೊ ಅವೆರಡು ಬೇಕು ಅಂತಂದ್ರೆ ಫಸ್ಟ್ ಕಂಪ್ಲೀಷನ್ ಟೈಮ್ ನನಗೆ ಬೇಕಾಗುತ್ತೆ. ಕಂಪ್ಲೀಷನ್ ಟೈಮ್ ಯಾವ ರೀತಿ ಕಂಡುಹಿಡಿಯೋದು? ಸೊ ಅದಕ್ಕೋಸ್ಕರ ನಾವು ಗ್ಯಾನ್ ಚಾರ್ಟ್ ಅನ್ನ ಹೆಲ್ಪ್ ಆಗಿ ತಗೊಂತ ಹೋಗ್ತೀವಿ, ಗ್ಯಾನ್ ಚಾರ್ಟಿನ ಹೆಲ್ಪ್ ಅನ್ನ ತಗೊಂತೀವಿ. ಸೊ ಈ ಗ್ಯಾನ್ ಚಾರ್ಟ್ ಯಾವ ರೀತಿ ಅಂತಂದ್ರೆ, ಇದು ಶುರು ಆಗದೆ 0th ಮಿನಿಟ್ ಇಂದ, ಸರಿನಾ? ಇಲ್ಲಿ SI ಯೂನಿಟ್ ಅನ್ನ ಕೊಟ್ಟಿಲ್ಲ, ವೆದರ್ ದ ಟೈಮ್ ಈಸ್ ಇನ್ ಮಿಲಿ ಸೆಕೆಂಡ್ಸ್ ಆರ್ ಮಿನಿಟ್ಸ್ ಆರ್ ಅವರ್ಸ್ ಅಂತ. ಬಟ್ ನಾನು ಎಕ್ಸ್ಪ್ಲನೇಷನ್ ಮಾಡೋದಕ್ಕೋಸ್ಕರ 0th ಮಿನಿಟ್ ಅಂತ ಕರಿತಾ ಹೋಗ್ತೀನಿ, ಅಂದ್ರೆ ಮಿನಿಟ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಈಗ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಅರೈವ್ ಆಗಿದೆ ನೋಡ್ಬೇಕು. ಯಾಕಂತಂದ್ರೆ ಯಾವುದೇ ಒಂದು ಪ್ರೋಸೆಸ್ ಅನ್ನ ನೀವು ಎಕ್ಸಿಕ್ಯೂಟ್ ಮಾಡ್ತೀರಾ ಅಂತಂದ್ರೆ ಫಸ್ಟ್ ಆ ಪ್ರೋಸೆಸ್ ಅರೈವ್ ಆಗ್ಬೇಕು. ಸೊ ಇವಾಗ ಯಾವ ಪ್ರೋಸೆಸ್ 0th ಮಿನಿಟ್ ಅಲ್ಲಿ ಅರೈವ್ ಆಗಿದೆ ನೋಡೋದು. ಸೊ 0th ಮಿನಿಟ್ ಅಲ್ಲಿ ಯಾವ್ದಾದ್ರು ಪ್ರೋಸೆಸ್ ಅರೈವ್ ಆಗಿದೆಯಾ? ಅರೈವಲ್ ಟೈಮ್ ಅನ್ನ ನೋಡ್ಬೇಕು. ಯಾವುದು ಕೂಡ ಅರೈವಲ್ ಆಗಿಲ್ಲ ಅಂತಂದ್ರೆ ಬಂದಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, 1 ನಿಮಿಷ ನಾನು ನನ್ನ ಒಂದು CPU ನ ಸ್ಟ್ಯಾಗ್ನೆಂಟ್ ಆಗಿ ಇಡ್ತೀನಿ. ಸ್ಟ್ಯಾಗ್ನೆಂಟ್ ಅಂತಂದ್ರೇನು, ಐಡಲ್ ಆಗಿ ಇಡ್ತೀನಿ. 1 ನಿಮಿಷ ಏನ್ ಕೆಲ್ಸನೂ ಮಾಡಲ್ಲ ನಾನು ಇವಾಗ. ಈಗ 1 ನಿಮಿಷದಲ್ಲಿ ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಸೊ 1 ನಿಮಿಷದೊಳಗಡೆ ಪ್ರೋಸೆಸ್ P1 ಬಂತು. ಈಗ ತಾನೇ ಪ್ರೋಸೆಸ್ P1 1ನೇ ನಿಮಿಷದಲ್ಲಿ ಬಂದಿದೆ. ಈಗ ಪ್ರೋಸೆಸ್ P1 ಅನ್ನ ಎಕ್ಸಿಕ್ಯೂಟ್ ಮಾಡ್ಬೋದಾ? ಎಸ್. ಯಾಕೆ? ಕೇವಲ ಒಂದೇ ಒಂದು ಪ್ರೋಸೆಸ್ ಇರೋದ್ರಿಂದ ನಾನು ಅದನ್ನೇ ರನ್ ಮಾಡ್ಬೇಕು. ಸೊ ಈಗ ಪ್ರೋಸೆಸ್ P1 ಅನ್ನ ನಾನು ರನ್ ಮಾಡ್ತೀನಿ. ಎಷ್ಟು ನಿಮಿಷ ರನ್ ಮಾಡ್ತೀನಿ? ನಾನು ರನ್ ಮಾಡ್ಬೇಕಾಗಿರುವಂತದ್ದು ಎಷ್ಟು ನಿಮಿಷ? 10 ಮಿನಿಟ್ಸ್. ಯಾಕೆ? ಇಲ್ಲಿ ನೋಡಿ, ಪ್ರೋಸೆಸ್ P1 ಫುಲ್ ಕಂಪ್ಲೀಟ್ ಆಗೋದಕ್ಕೆ 10 ನಿಮಿಷ ಬೇಕು. ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಆಗಿರೋದ್ರಿಂದ SJF ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಬೇರೆ ಒಂದು ಪ್ರೋಸೆಸ್ಗೆ ನಾನು CPU ನ ಅಲೋಕೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ 10 ನಿಮಿಷನೂ ಕೂಡ ರನ್ ಮಾಡ್ಬೇಕು. 1 + 10 ಅಂತ ಅಂದ್ರೆ ಎಷ್ಟಾಯ್ತು? 11 ಆಯ್ತು. ಗೊತ್ತಾಯ್ತಾ? 0 ಇಂದ 1 ಮಿನಿಟ್ ಸ್ಟ್ಯಾಗ್ನೆಂಟ್ ಆಗಿರುತ್ತೆ, 1 ಇಂದ 11 ನಿಮಿಷದವರೆಗೂ ಕೂಡ ಟೋಟಲ್ 10 ಮಿನಿಟ್ಸ್ ನನಗೆ ಪ್ರೋಸೆಸ್ P1 ರನ್ ಆಗುತ್ತೆ. ಈಗ ನೆಕ್ಸ್ಟ್ ನಾವಿವಾಗ 11 ನಿಮಿಷದಲ್ಲಿ ಇದೀವಿ ಅಂತ ಅಂದ್ರೆ ವಿ ಆರ್ ಅಟ್ ದ 11th ಮಿನಿಟ್ ಆಫ್ ಎಕ್ಸಿಕ್ಯೂಷನ್. 11 ನಿಮಿಷದ ಒಳಗಡೆ ಯಾವ ಪ್ರೋಸೆಸ್ ಅರೈವ್ ಆಗಿದೆ ನೋಡಿ. ಸೊ ಪ್ರೋಸೆಸ್ P2 at 2nd ಮಿನಿಟ್, ಪ್ರೋಸೆಸ್ P3 at 3rd ಮಿನಿಟ್, ಪ್ರೋಸೆಸ್ P4 at 5th ಮಿನಿಟ್, ಪ್ರೋಸೆಸ್ P5 at 6th ಮಿನಿಟ್ ಅಂಡ್ ಪ್ರೋಸೆಸ್ P6 at 8th ಮಿನಿಟ್. ಅಂದ್ರೆ ಎಲ್ಲಾ ಪ್ರೋಸೆಸ್ಗಳು ಉಳ್ಕೊಂಡಿರೋ ಎಲ್ಲವೂ ಕೂಡ 11 ನಿಮಿಷದ ಒಳಗಡೆನೆ ಬಂದಿದ್ದಾವೆ. ಹಾಗಾದ್ರೆ ಈ ಎಲ್ಲಾ ಪ್ರೋಸೆಸ್ಗಳಲ್ಲಿ ಯಾವುದನ್ನ ನಾನು ಎಕ್ಸಿಕ್ಯೂಟ್ ಮಾಡ್ಬೇಕು? ಯಾಕಂದ್ರೆ ಒಂದೊಂದನ್ನೇ ಎಕ್ಸಿಕ್ಯೂಟ್ ಮಾಡ್ಬೇಕು. ಅದು ಡಿಪೆಂಡ್ ಆಗೋದು ಈ ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅಲ್ಗಾರಿದಮ್ ಅಲ್ಲಿ. ಸೊ ಇದರಲ್ಲಿ ನಾವು ಮೇಜರ್ ಆಗಿ ನೋಡೋದು ಯಾವುದು? ಬರ್ಸ್ಟ್ ಟೈಮ್ ಅನ್ನ. ಅಂದ್ರೆ ಬರ್ಸ್ಟ್ ಟೈಮ್ ಏನ್ ಸ್ಪೆಸಿಫೈ ಮಾಡುತ್ತೆ, ಇನ್ನು ಎಷ್ಟು ನಿಮಿಷದ ಕೆಲಸ ಬಾಕಿ ಇದೆ ಅಂತ. ಸೊ ನಾನೇನ್ ಮಾಡ್ತಾ ಇರೋದು, ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅಂದ್ರೆ ಒಂದು ಪ್ರೋಸೆಸ್ಗೆ ಕಡಿಮೆ ಟೈಮ್ ಸಾಕು ಅದರ ಫುಲ್ ಎಕ್ಸಿಕ್ಯೂಷನ್ ಆಗೋದಕ್ಕೆ. ಆ ಒಂದು ಪ್ರೋಸೆಸ್ ಅನ್ನ ನಾನು ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೇಕು. ಸೊ ಬರ್ಸ್ಟ್ ಟೈಮ್ ಯಾರಿಗೆ ಕಡಿಮೆ ಇರುತ್ತೆ ಆ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗುತ್ತೆ. 3, 8, 6, 4, 5 ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 3 ಅಂತ ಅಂದ್ರೆ ಪ್ರೋಸೆಸ್ P2 ನ ನಾನು ಇವಾಗ ರನ್ ಮಾಡಬೇಕು. ಎಷ್ಟು ನಿಮಿಷ ಬೇಕು ಪ್ರೋಸೆಸ್ P2 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ? 3 ನಿಮಿಷ. ಸೊ 11 + 3 ಅಂತ ಅಂದ್ರೆ 14 ಆಗುತ್ತೆ.
ಈಗ ವಿ ಆರ್ ಅಟ್ ದ 14th ಮಿನಿಟ್ ಆಫ್ ಎಕ್ಸಿಕ್ಯೂಷನ್. 14ನೇ ನಿಮಿಷದೊಳಗಡೆ ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಸೊ ಇವಾಗ 14 ನಿಮಿಷದೊಳಗಡೆ ಉಳಿದಿರುವಂತ 4 ಪ್ರೋಸೆಸ್ಗಳು ಕೂಡ ಅರೈವ್ ಆಗಿದೆ. ಸೊ ಯಾರನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ? ಹೂ ಈಸ್ ಹ್ಯಾವಿಂಗ್ ದ ಲೆಸ್ ಬರ್ಸ್ಟ್ ಟೈಮ್ 8 6 4 5 ಸ್ಮಾಲೆಸ್ಟ್ ಯಾವುದು 4 ಅಂತ ಅಂದ್ರೆ ಪ್ರೋಸೆಸ್ P5 ಅನ್ನ ರನ್ ಮಾಡಬೇಕು. ಎಷ್ಟು ನಿಮಿಷ ರನ್ ಮಾಡಬೇಕು? ಫುಲ್ ಅಂತಂದ್ರೆ 4 ನಿಮಿಷ ಫುಲ್ ರನ್ ಮಾಡಬೇಕು. 14 + 4 ವಿಲ್ ಬಿ 18. ನೆಕ್ಸ್ಟ್ ಈಗ ವಿ ಆರ್ ಅಟ್ ದ 18th ಮಿನಿಟ್ ಆಫ್ ಎಕ್ಸಿಕ್ಯೂಷನ್. 18ನೇ ನಿಮಿಷದೊಳಗಡೆ ಯಾವ ಪ್ರೋಸೆಸ್ ಬಂದಿದೆ? ಪ್ರೋಸೆಸ್ P3 P4 P6 ಉಳ್ಕೊಂಡಿದ್ದವು ಅವೆಲ್ಲವೂ ಕೂಡ 18ನೇ ನಿಮಿಷದೊಳಗಡೆನೆ ಬಂದಿದೆ. ಯಾರನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ? ಹೂ ಈಸ್ ಹ್ಯಾವಿಂಗ್ ದ ಲೆಸ್ ಬರ್ಸ್ಟ್ ಟೈಮ್ 8 6 5 ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು 5 ಅಂತ ಅಂದ್ರೆ ಪ್ರೋಸೆಸ್ P6 ಅನ್ನ ರನ್ ಮಾಡಬೇಕು. ಎಷ್ಟು ನಿಮಿಷ? 5 ನಿಮಿಷ. ಸೊ 18 + 5 ಅಂತ ಅಂದ್ರೆ ಎಷ್ಟಾಗುತ್ತೆ? 23 ಆಗುತ್ತೆ. ನೌ ವಿ ಆರ್ ಅಟ್ ದ 23rd ಮಿನಿಟ್ ಆಫ್ ಎಕ್ಸಿಕ್ಯೂಷನ್. 23 ನಿಮಿಷದೊಳಗಡೆ ಉಳಿದಿರುವಂತ ಪ್ರೋಸೆಸ್ಗಳು ಬಂದಿದಾವ? ಎಸ್, 2 ಕೂಡ ಬಂದಿದಾವೆ. ಈಗ ಯಾರನ್ನ ಎಕ್ಸಿಕ್ಯೂಟ್ ಮಾಡಬೇಕು? ಹೂ ಈಸ್ ಹ್ಯಾವಿಂಗ್ ದ ಲೆಸ್ ಬರ್ಸ್ಟ್ ಟೈಮ್ 6 ಆರ್ 8 ಯಾವುದು 6 ಅಂದ್ರೆ ಪ್ರೋಸೆಸ್ P4 ಅನ್ನ ನಾವು ರನ್ ಮಾಡ್ತಾ ಹೋಗ್ತೀವಿ. ಸೊ ಎಷ್ಟು ನಿಮಿಷ ಬೇಕು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ? ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 6 ಮಿನಿಟ್ಸ್ ಬೇಕು. ಸೊ 23 + 6 ಅಂತ ಅಂದ್ರೆ 29 ಆಗುತ್ತೆ. ಇನ್ನ ಕೇವಲ ಒಂದೇ ಒಂದು ಪ್ರೋಸೆಸ್ ಉಳಿದಿರೋದು, ದಟ್ ಈಸ್ P3 ವಿಚ್ ಹ್ಯಾಸ್ ಅರೈವ್ಡ್ ವಿತ್ ಇನ್ ದ 29th ಮಿನಿಟ್ ಇಟ್ ಸೆಲ್ಫ್. ಸೊ 8 ನಿಮಿಷ ಬೇಕು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ. 8 ನಿಮಿಷ ರನ್ ಮಾಡೋಣ. ಸೊ ಎಷ್ಟಾಗುತ್ತೆ? ಪ್ರೋಸೆಸ್ P3 ನ ರನ್ ಮಾಡ್ತಾ ಇರೋದು 8 ಮಿನಿಟ್ಸ್ ಅಂತ ಅಂದ್ರೆ ನನಗೆ 37 ಆದಂಗೆ ಆಯ್ತು. ಸರಿನಾ? ಈಗ ಈ ಒಂದು ವ್ಯಾಲ್ಯೂ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಯಾವ ರೀತಿ ಚೆಕ್ ಮಾಡೋದು? ವೆರಿ ಸಿಂಪಲ್. ಬರ್ಸ್ಟ್ ಟೈಮ್ ವ್ಯಾಲ್ಯೂಸ್ ಅನ್ನ ಆಡ್ ಮಾಡ್ತಾ ಹೋಗಿ. ಸೊ ಆಡ್ ಮಾಡಿದ್ರೆ 10 + 3 is 13 13 + 8 ಅಂತ ಅಂದ್ರೆ ಎಷ್ಟಾಗುತ್ತೆ? 21 21 + 6 is 27 27 + 4 is 31 31 + 5 ಏನಾಯ್ತು? 36 ಆಯ್ತು. ಇಲ್ಲಿ 37 ಬಂದಿದೆ. ತಪ್ಪಾಗಿದೆ ಆನ್ಸರ್? ಇಲ್ಲ. ಯಾಕೆ? 1 ನಿಮಿಷ ನಾವು ಸ್ಟ್ಯಾಗ್ನೆಂಟ್ ಆಗಿ ಓಡಿಸಿದೀವಿ ಅಂತ ಅಂದ್ರೆ ಐಡಿಯಲ್ ಆಗಿ ಇಟ್ಟದ್ದು. ಯಾಕಂತಂದ್ರೆ CPU ಐಡಿಯಲ್ ಆಗಿ CPU ನ ಐಡಿಯಲ್ ಆಗಿ ಇಟ್ಟಿದ್ದು. ಯಾಕಂತಂದ್ರೆ ನನಗೆ 0th ಮಿನಿಟ್ ಅಲ್ಲಿ ಯಾವುದೇ ಒಂದು ಪ್ರೋಸೆಸ್ ಅರೈವ್ ಆಗಿರ್ಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ. ಸರಿನಾ? 1 ನಿಮಿಷ ನಾವು ಇಲ್ಲಿ ಐಡಿಯಲ್ ಆಗಿ ಇಟ್ಟಿದ್ರಿಂದ CPU ಇಲ್ಲಿ 36 ಬಂದಿದೆ, ಇಲ್ಲಿ 37 ಬಂದಿದೆ. ಸೊ ಪರ್ಫೆಕ್ಟ್ ಇದೆ ಆನ್ಸರ್. ಗೊತ್ತಾಯ್ತಾ? ಎಸ್. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗೋಣ. ಏನು? ಫಸ್ಟ್ ಕಂಪ್ಲೀಷನ್ ಟೈಮ್ ಅನ್ನ ಬರಿಬೇಕು. ಕಂಪ್ಲೀಷನ್ ಟೈಮ್ ಅಂದ್ರೆ ಏನು? ದ ಟೈಮ್ ಟೇಕನ್ ಬೈ ಎ ಪ್ರೋಸೆಸ್ ಟು ಎಕ್ಸಿಕ್ಯೂಟ್ ಫುಲ್ಲಿ ಅಂತ ಅಂದ್ರೆ ಆ ಒಂದು ಪ್ರೋಸೆಸ್ ಯಾವ ಟೈಮಲ್ಲಿ ಅದರ ಫುಲ್ ಎಕ್ಸಿಕ್ಯೂಷನ್ ಅನ್ನ ಕಂಪ್ಲೀಟ್ ಮಾಡ್ತು. ನೋಡಿ, ಪ್ರೋಸೆಸ್ P1 ಶುರುವಾಗಿದ್ದು 1ನೇ ನಿಮಿಷ, ಬಟ್ ಕಂಪ್ಲೀಟ್ ಮಾಡಿದ್ದು ಎಷ್ಟನೇ ನಿಮಿಷ? 11ನೇ ನಿಮಿಷ. ಪ್ರೋಸೆಸ್ P2 ಕಂಪ್ಲೀಟ್ ಆಗಿದ್ದೆ ಯಾವಾಗ? 14ನೇ ನಿಮಿಷ. ಪ್ರೋಸೆಸ್ P5 ಕಂಪ್ಲೀಟ್ ಆಗಿದ್ದೆ ಯಾವಾಗ? 18ನೇ ನಿಮಿಷ. ಪ್ರೋಸೆಸ್ P6 ಕಂಪ್ಲೀಟ್ ಆಗಿದ್ದು 23ನೇ ನಿಮಿಷ. ಪ್ರೋಸೆಸ್ P4 ಕಂಪ್ಲೀಟ್ ಆಗಿದ್ದು 29ನೇ ನಿಮಿಷ. ಪ್ರೋಸೆಸ್ P3 ಕಂಪ್ಲೀಟ್ ಆಗಿದ್ದು 37ನೇ ನಿಮಿಷ. ಸೊ ಈ ತರ ಬರೀತಾ ಹೋಗ್ಬೇಕು. ಸೊ ಈಗ ಕಂಪ್ಲೀಷನ್ ಟೈಮ್ ಮೇಲೆ ಟರ್ನ್ ಅರೌಂಡ್ ಟೈಮ್ ಡಿಪೆಂಡ್ ಆಗಿರುತ್ತೆ. ಯಾವ ರೀತಿ? ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಗೊತ್ತಾಯ್ತಾ? 2 ಫಾರ್ಮುಲಾ ಮೇಜರ್, ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್. ವೇಟಿಂಗ್ ಟೈಮ್ ಆಮೇಲೆ ಬರೀತೀನಿ. ಈಗ ನೋಡಿ, ಕಂಪ್ಲೀಷನ್ ಟೈಮ್ ತಪ್ಪಾದ್ರೆ ಟರ್ನ್ ಅರೌಂಡ್ ಟೈಮ್ ತಪ್ಪಾಗಿ ಹೋಗ್ಬಿಡುತ್ತೆ. ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಬರೀತಾ ಹೋಗ್ಬೇಕು. ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್ ಈಸ್ ದ ಟರ್ನ್ ಅರೌಂಡ್ ಟೈಮ್ ಆಗುತ್ತೆ. ಸೊ ಕಂಪ್ಲೀಷನ್ ಟೈಮ್ ಇಸ್ 11, ಇದು 1 ಇದೆ. 11 - 1 ಅಂತ ಅಂದ್ರೆ 10, 14 - 2 ಅಂತ ಅಂದ್ರೆ 12, 37 - 3 ಅಂತ ಅಂದ್ರೆ 34 ಆಗುತ್ತೆ. 29 - 5 ಅಂತ ಅಂದ್ರೆ 24, 18 - 6 ಅಂತ ಅಂದ್ರೆ 12, 23 - 8 ಅಂತ ಅಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ? ನನಗೆ 15 ಬರುತ್ತೆ. ಈಗ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಬೇಕು. ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ನೋಡಿ, ಇಲ್ಲಿ ಕಂಪ್ಲೀಷನ್ ಟೈಮ್ ಮೇಲೆ ಟರ್ನ್ ಅರೌಂಡ್ ಟೈಮ್ ಡಿಪೆಂಡ್ ಆಗಿತ್ತು, ಟರ್ನ್ ಅರೌಂಡ್ ಟೈಮ್ ಮೇಲೆ ವೇಟಿಂಗ್ ಟೈಮ್ ಡಿಪೆಂಡ್ ಆಗಿದೆ. ಸೊ ಅದಕ್ಕೋಸ್ಕರ ಕ್ಲಿಯರ್ ಆಗಿ 1-2 ಸಲ ನೋಡಿ ಆಮೇಲೆ ಆನ್ಸರ್ ಅನ್ನ ನೀವು ಪಕ್ಕ ಮಾಡ್ಕೊಂತ ಹೋಗಿ. ಸೊ ಇವಾಗ ಟರ್ನ್ ಅರೌಂಡ್ ಟೈಮ್ ಇದೆ, ಬರ್ಸ್ಟ್ ಟೈಮ್ ಇದೆ. 10 - 10 ಅಂತಂದ್ರೆ 0, 12 - 3 ಅಂತಂದ್ರೆ 9, 34 - 8 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 26, 24 - 6 ಅಂತಂದ್ರೆ ವ್ಯಾಲ್ಯೂ ಇಸ್ 18, 12 - 4 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 8, 15 - 5 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 10. ಈಗ ನಮಗೆ ಕ್ವಶನ್ ಕೇಳಿರೋದೇನು? ಫೈಂಡ್ ದ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅಂಡ್ ಆವರೇಜ್ ವೇಟಿಂಗ್ ಟೈಮ್. ಈಗ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಯೋಣ. ಯಾವ ರೀತಿ? ವೆರಿ ಸಿಂಪಲ್. ಟರ್ನ್ ಅರೌಂಡ್ ಟೈಮ್ ಕಾಲಮ್ ಅಲ್ಲಿರುವಂತ ಎಲ್ಲ ಎಲಿಮೆಂಟ್ ಗಳನ್ನು ಆಡ್ ಮಾಡಿ. ಫಸ್ಟ್ 10 + 12 + 34 + 24 + 12 + 15 ಹೋಲ್ ಡಿವೈಡೆಡ್ ಬೈ ಟೋಟಲ್ ಎಷ್ಟು ಪ್ರೋಸೆಸ್ ಗಳಿರೋದು? ನನಗೆ 6 ಪ್ರೋಸೆಸ್. ಸೊ ಡಿವೈಡ್ ಇಟ್ ಬೈ 6. ಸೊ ವ್ಯಾಲ್ಯೂ ಏನಾಗುತ್ತೆ? ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗಿ. ಸೊ 10 + 12 + 34 + 24 + 12 + 15 ವ್ಯಾಲ್ಯೂ ಎಷ್ಟಾಯಿತು? 107. ಸೊ 107 ಡಿವೈಡೆಡ್ ಬೈ 6.
ಸರಿನಾ. ನೀವು ಫ್ರಾಕ್ಷನ್ಸ್ ಅಲ್ಲಿ ಇಟ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ, ನೀವು ಇದನ್ನ ಡೆಸಿಮಲ್ ಆಗಿ ಕನ್ವರ್ಟ್ ಮಾಡಿದ್ರು ಕೂಡ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ ನೆಕ್ಸ್ಟ್ ಆವರೇಜ್ ವೈಟಿಂಗ್ ಟೈಮ್ ಅನ್ನ ಕಂಡುಹಿಡಿಯೋಣ. ಯಾವ ರೀತಿ? ಆಡ್ ಆಲ್ ದಿ ವ್ಯಾಲ್ಯೂಸ್ ಇನ್ ದ ವೈಟಿಂಗ್ ಟೈಮ್ ಕಾಲಮ್. 0 + 9 + 26 + 18 + 8 + 10 ಹೋಲ್ ಡಿವೈಡೆಡ್ ಬೈ 6. ಯಾಕೆ? ಟೋಟಲ್ ನನಗೆ 6 ಪ್ರೋಸೆಸ್ಗಳು ಇರೋದು. ಸೊ ವ್ಯಾಲ್ಯೂ ಏನಾಗುತ್ತೆ? 0 + 9 + 26 + 18 + 8 + 10 ವ್ಯಾಲ್ಯೂ ಎಷ್ಟಾಯ್ತು? ನನಗೆ 71 ಆಯ್ತು. ಸೊ 71 ಡಿವೈಡೆಡ್ ಬೈ 6. ನೀವು ಫ್ರಾಕ್ಷನ್ಸ್ ಅಲ್ಲಿ ಇಟ್ರು ಮಾರ್ಕ್ಸ್ ಅನ್ನ ಕೊಡ್ತಾರೆ, ಡೆಸಿಮಲ್ ಅಲ್ಲಿ ಇಟ್ರು ಕೂಡ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ ಈ ಎರಡು ಫಾರ್ಮುಲಾಗಳು ಮೇನು. ಯಾವುದೇ ಒಂದು CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ ಪ್ರಾಬ್ಲಮ್ ಕೇಳಿದ್ರು ಈ ಎರಡು ಫಾರ್ಮುಲಾಗಳೇ ಮೇನು. ಇವ್ರ ಎರಡರ ಮೇಲೆನೆ ನಮಗೆ ಪ್ರಾಬ್ಲಮ್ ಅನ್ನ ಕೇಳೋದು. ಸೊ ಉಳಿದಿರುವಂತ CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ಸು, ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸು, ಮತ್ತೆ ಮೆಮೊರಿ ಪಾರ್ಟಿಷನ್ ಅಲ್ಗಾರಿದಮ್ಸು, ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ಸು, ಆಮೇಲೆ ರೀಡರ್ ರೈಟರ್, ಫಿಲಾಸಫರು, ಈ ಎಲ್ಲಾ ಪ್ರಾಬ್ಲಮ್ಗಳನ್ನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಮಾಡೆಲ್ ಪೇಪರ್ಸ್ ಎಲ್ಲಾದ್ರದ್ದು ಕೂಡ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.